ನೋಡಿ ಎಷ್ಟಿದೆ ಸ್ಟಾಕ್ಸ್. ಇದೆಲ್ಲವೂ ಕೂಡ ಆಪಲ್ ದೇ. ಸೀರೀಸ್ 9 ಇದು ಲಾಸ್ಟ್ ರೇಟ್ 1500 ಹೇಳ್ತಾ ಇದಾರೆ. ಇದು ಏರ್ಪಾಡ್ಸ್ ಏರ್ಪಾಡ್ಸ್ ಫೀಲ್ ಮಾತ್ರ ಸಖತ್ತಾಗಿದೆ. ವಾಯ್ಸ್ ಇಲ್ಲಿ ಎಲ್ಲ ಸಖತ್ತಾಗಿ ಬರ್ತಾ ಇದೆ, ಬೇಗ ಕನೆಕ್ಟ್ ಆಗ್ತಾ ಇದೆ. ಆಂಡ್ರಾಯ್ಡ್ ಪ್ಲಸ್ ಆಪಲ್ ಎರಡಕ್ಕೂ ಕನೆಕ್ಟ್ ಆಗ್ತಾ ಇದೆ. ಎಷ್ಟು ತೋರಿಸಿದಷ್ಟೇ, ಅವರು ಚೆಕ್ ಕೂಡ ಮಾಡಿಲ್ಲ. ಏನ್ ಹೇಳಿರ್ಬೋದು ಹೇಳಿ. ಈ ತರ ಮ್ಯಾಗ್ನೆಟ್ ಹಾಕಿದ್ದಾರೆ ಇದ್ರ ಒಳಗಡೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರತ್ತೆ ನಾನಿವತ್ತು ಎಲ್ಲಿದ್ದೀನಿ ಅಂತ. ಹೌದು, ನಾನಿವತ್ತು ಚಿಕ್ಕಪೇಟೆಯ ಸಂಡೆ ಬಜಾರ್ಗೆ ಬಂದಿದ್ದೀನಿ. ಏನಕ್ಕಪ್ಪ ಬಂದಿದ್ಯಾ, ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ಯಲ್ಲ ಅಂತ ನಿಮ್ ಮೈಂಡ್ ಅಲ್ಲಿ ಇರ್ಬೋದಲ್ವಾ. ನಾನಿವತ್ತು ಚಿಕ್ಕಪೇಟೆಲಿ ಏನ್ ಸಿಗುತ್ತೆ ಮತ್ತೆ ಶಾಪಿಂಗ್ ಮಾಡಕ್ ಬಂದಿಲ್ಲ. ಇವತ್ತು ಏನಕ್ಕೆ ಬಂದಿದ್ದೀನಿ ಅಂದ್ರೆ, ಸುಮಾರು ವಿಡಿಯೋಗಳು ನಾನು ನೋಡಿದೀನಿ. ಅದ್ರಲ್ಲಿ ಸಂಡೆ ಬಜಾರ್ ಅಲ್ಲಿ ಎಲ್ಲರೂ ಏರ್ಪೋರ್ಟ್ಸ್ ತಗೋತಾರೆ, ಆಪಲ್ ಏರ್ಪೋರ್ಟ್ಸ್ ತಗೋತಾರೆ. ಸೊ ಆಪಲ್ ಏರ್ಪೋರ್ಟ್ಸ್ ಒರಿಜಿನಲ್ ಡೂಪ್ಲಿಕೇಟಾ ನಿಮಗ್ ಗೊತ್ತಾ? ಅದಕ್ಕೆ ಇವತ್ತು ನಾನು ಸ್ವಂತ ನನ್ ದುಡ್ಡಲ್ಲಿ ಪರ್ಚೇಸ್ ಮಾಡಿ ಅದನ್ನ ಶೋರೂಮ್ ತಗೊಂಡೋಗಿ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಇವತ್ತು ಈ ವಿಡಿಯೋದಲ್ಲಿ ಚೆಕ್ ಮಾಡಿ ನಿಮ್ಗೆ ವಿತ್ ಪ್ರೂಫ್ ಹೇಳ್ತೀನಿ. ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬೇಕಷ್ಟೇ. ಚಾರ್ಜರ್ ನೀವೇ ಕೊಡ್ತೀರಾ? ಎಷ್ಟು? 100 ರೂಪಾಯಿ ಅಲ್ಲ, ಯಾವ್ದು ತಗೊಂಡು ಯಾವ್ದು ತಗೊಂಡ್ರು 100 ರೂಪಾಯಿ. ಒನ್ ಪ್ಲಸ್ ಇಷ್ಟೇ. ಅದು ಕುಡಿಲಿ, ಎಲ್ಲ ಅದೇ ಬಾಕ್ಸ್ ಮಾತ್ರ. ಆಯ್ತು. 100 ಅಣ್ಣ ಎಲ್ಲ ಚಾರ್ಜ್ ಹಾಕ್ಬೇಕಾ? ಚಾರ್ಜ್ ಹಾಕ್ರೆ ವರ್ಕ್ ಆಗುತ್ತೆ ಹಂಗ ಹೇಳ್ತಾರೆ, ಬಟ್ ಯಾವ್ದು ವರ್ಕ್ ಆಗಲ್ಲ. ವರ್ಕ್ ಆದ್ರೂ ಜಾಸ್ತಿ ದಿನ ಬಳಕೆ ಬರಲ್ಲ. ನೋಡಿ, ರಾಶಿ ರಾಶಿ ಫೋನ್ಗಳು, ಟ್ಯಾಬ್ಗಳು, ಏರ್ಪಾಡ್ಸ್ ಗಳು, ವಾಚಸ್ ಗಳು, ಬ್ಯಾಟ್ರಿಗಳು. ಆದ್ರೆ ಬಾಳ್ಕೆ ಬರುತ್ತಾ ಇಲ್ವಾ ಅಂತ ಮಾತ್ರ ನನಗೆ ಹೇಳ್ಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ಯಾವ ಕಂಪ್ನಿ ಫೋನ್ ಬೇಕು ನಿಮ್ಗೆ ಡಿಸೈಡ್ ಮಾಡಿ. ಓಕೆ, ಇವಾಗ ನೋಡಿ ಆಪಲ್ ಏರ್ಪಾಡ್ಸ್ ಅಂತೆ ಇಲ್ಲೇ ನೋಡ್ತಿದೀವಲ್ಲ. ಬೈ ಸ್ಟಾಕ್ ಶೋ, ಬೈ ಸ್ಟಾಕ್ ನೋಡಿ ಎಷ್ಟಿದೆ ಸ್ಟಾಕ್ಸ್. ಇದೆಲ್ಲವೂ ಕೂಡ ಆಪಲ್ ದೇ. ಇದು ಬೈ ಆಪಲ್ ಆಪಲ್ ವಾಚ್ ಸೀರೀಸ್ 9 1500 ಲಾಸ್ಟ್ 1500. ಅದು ಎಷ್ಟು ಏರ್ಪಾಡ್ಸ್ ಗಳಿದೆ ಅಂತ ಎಲ್ಲ ಆಪಲ್ ಅಂತ. ವಾಚ್ ಸೀರೀಸ್ 9 ಇದು ಲಾಸ್ಟ್ ರೇಟ್ 1500 ಹೇಳ್ತಾ ಇದಾರೆ. ಇದು ಏರ್ಪಾಡ್ಸ್. ಸೊ ಫೈನಲ್ ಆಗಿ 400 ಬಂದಿದ್ದಾರೆ. ಈ ಏರ್ಪಾಡ್ಸ್ ನನಗೆ 400 ಕೊಡ್ತಿದ್ದಾರೆ. ಇಲ್ಲಿ ನೋಡಿ, ನೀವು ನೋಡ್ಬೋದು ಏರ್ಪೋರ್ಟ್ಸ್ ವಿತ್ ಚಾರ್ಜರ್ ಕೇಸ್. ಮತ್ತೆ ಇಲ್ಲಿ ನೋಡಿ ಸೇಮ್ ಒರಿಜಿನಲ್ ತರಾನೇ ಇದೆ. ಪ್ರೈಸ್ ನೋಡಿ ಇದ್ರದ್ದು 24,000 ಇದೆ ಪ್ರೈಸ್. ಓಕೆ, ಇದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡ್ತಾ ಇದೀವಿ ಆಪಲ್ ಏರ್ಪೋರ್ಟ್ಸ್ ನ. ವಾ, ಕಾರ್ಡ್ ಕೊಟ್ಟಿದ್ದಾರೆ, ಡಿಸೈನ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ. ನಾವು ಕ್ಯಾಲಿಫೋರ್ನಿಯಾದಕ್ಕೆ ತಾನೇ ವರ್ಕ್ ಮಾಡ್ತಾ ಇರೋದು ಅಷ್ಟೇ. ಹೌ ಟು ಯೂಸ್ ಎಲ್ಲ ಹೇಗೆ ಇರುತ್ತಲ್ಲ ಅದ್ರದ್ದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಇದ್ರಲ್ಲಿ. ಇಲ್ಲಿ ನೋಡಿ ಬಂತು ಏರ್ಪಾಡ್ಸ್. ಇದು ಕೂಡ ಪ್ಯಾಕ್ ಆಗಿದೆ. ನಾನು ಇದಕ್ಕೆ ಹುಡುಕ್ತಾ ಇದ್ದೆ, ಅಲ್ಲೆಲ್ಲ ಓಪನ್ ಮಾಡಿರೋದು ಇಟ್ಟಿದ್ರು, ಬಟ್ ನನ್ಗೆ ಈ ತರ ಪ್ಯಾಕ್ಡ್ ಬೇಕಿತ್ತು. ಸೊ ಪ್ಯಾಕ್ಡ್ ಸಿಕ್ಕಿದೆ. ಹೇಗಿದೆ ಅಂತ ಈಗ ಇದನ್ನ ಚೆಕ್ ಮಾಡೋಣ. ಇದು ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ನಾರ್ಮಲ್ ಇದು ಹಿಡ್ಕೊಳಕ್ಕೆ ಇಲ್ಲಿ ನೋಡಿ ಕರೆಕ್ಟ್ ಕೇಬಲ್ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಸೀಲ್ಡ್ ಇರ್ಲಿಲ್ವಲ್ಲ, ಅದ್ರಲ್ಲಿ ಯಾವ್ದ್ರಲ್ಲೂ ಕೇಬಲ್ ಇರಲ್ಲ, ಬರೀ ನಿಮ್ಗೆ ಏರ್ಪಾಡ್ಸ್ ಕೊಡ್ತಾರೆ, ಅದು ಕೂಡ ಯೂಸ್ಡ್ ಆಗಿರುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ವಿತ್ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ. ಹಾಗೆ ಏರ್ ಬಡ್ಸ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಏನಾದ್ರು ಒಳಗಡೆ ಇರೋ ಏರ್ ಬಡ್ಸ್ ಹಾಳಾದ್ರೆ ಎಕ್ಸ್ಟ್ರಾ ಬಡ್ಸ್ ಇದೆ. ಓಕೆನಾ? ಸೊ ಇದಿಷ್ಟು ಅನ್ಬಾಕ್ಸಿಂಗ್ ಅಲ್ಲಿ ಇದ್ದಿದ್ದು. ಸೊ ನಾನ್ ಪರ್ಚೇಸ್ ಮಾಡಿದಂತ ಆಪಲ್ ಏರ್ಪಾಡ್ಸ್ ಚಿಕ್ಕಪೇಟೆದಲ್ಲಿ 400 ರೂಪಾಯಿಗೆ ತಗೊಂಡಿದ್ದೀನಿ. ಓಕೆನಾ? ಇದನ್ನ ನಿಮ್ಗೆ ಚೆಕ್ ಮಾಡಿ ಹೇಳ್ತೀನಿ. ಫಸ್ಟ್ ಇದನ್ನ ನಾನ್ ಚೆಕ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನಿಮ್ಗೆ. ಫಸ್ಟ್ ಇನ್ನೊಂದೇನ್ ಗೊತ್ತಾ,
ಈ ಏರ್ಪಾಡ್ಸ್ ನ ಆಪಲ್ ಯೂಸ್ ಮಾಡಿದ್ರೆ, ಆಪಲ್ ಫೋನ್ ಅಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ನಾನು ಆಂಡ್ರಾಯ್ಡ್ ಅಲ್ಲಿ ಟ್ರೈ ಮಾಡ್ತಾ ಇದೀನಿ, ಒಂದ್ಸತಿ ಆಂಡ್ರಾಯ್ಡ್ ವರ್ಕ್ ಆಗುತ್ತೆ ಅಂತ ಹೇಳಿದಾರೆ. ಬ್ಯಾಂಗಲ್ ಬಂಗಾರಿ ಹಾಕಿದೀನಿ ಸಾಂಗ್. ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಸೌಂಡ್, ಒಂದ್ ಲೆವೆಲ್ ಅಲ್ಲಿ ಇದೆ ಸೌಂಡ್, ಆರಾಮಾಗಿದೆ. ವಾಯ್ಸ್ ಇಲ್ಲಿ ಎಲ್ಲ ಸಖತ್ತಾಗಿ ಬರ್ತಾ ಇದೆ, ಬೇಗ ಕನೆಕ್ಟ್ ಆಗ್ತಾ ಇದೆ. ಆಂಡ್ರಾಯ್ಡ್ ಪ್ಲಸ್ ಆಪಲ್ ಎರಡಕ್ಕೂ ಕನೆಕ್ಟ್ ಆಗ್ತಾ ಇದೆ. ಸೊ 400 ರುಪೀಸ್ಗೆ ಇದನ್ನ ತಗೊಂಡಿದೀನಿ. ಇವಾಗ ನಾನು ಇದನ್ನ ಮೈನ್ ಶೋರೂಮ್ ಅಲ್ಲಿ ಇರುತ್ತಲ್ಲ ಅಲ್ಲಿ ನಿಮ್ಗೆ ಚೆಕ್ ಮಾಡಿ ಹೇಳ್ತೀನಿ, ಓಕೆನಾ? ಇಲ್ಲಿ ನೋಡಿ, ನನ್ನ ಫ್ರೆಂಡ್ ತಗೊಂಡವನೆ. ಸೂಪರ್ ಆಗಿದೆ, ಆಪಲ್ ಏರ್ಬಡ್ಸ್ ತರಾನೇ ಇದೆ. ಆಪಲ್ ಏರ್ಬಡ್ಸ್ ಫೀಲ್ ಮಾತ್ರ ಸಖತ್ತಾಗಿದೆ, ಸೂಪರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಆಕ್ಚುಲಿ ಒಳಗಡೆ ಎಲ್ಲ ವಿಡಿಯೋ ಮಾಡಂಗಿಲ್ಲ, ಅವರ ಪಾಲಿಸಿ ಅದು ಒಪ್ಪೋದಿಲ್ಲ, ರೂಲ್ಸ್ ಅಂಡ್ ಗೈಡ್ ಲೈನ್ಸ್ ಅದು ಒಪ್ಪೋದಿಲ್ಲ. ಅವ್ರು ಜಸ್ಟ್ ಹೇಳಿದ್ರು ನಾವು ಚೆಕ್ ಮಾಡಿ ಬೇಕಂದ್ರೆ ನಿಮ್ಗೆ ಹೇಳ್ಬೋದು ಅಂತ. ಆಗ ಜಸ್ಟ್ ಇದನ್ನ ತೋರಿಸಿದ ತಕ್ಷಣ ಅವ್ರು ಹೇಳಿದ್ ಒಂದೇ ಮಾತು, ಎಲ್ಲಿ ತಗೊಂಡ್ರಿ ಇದು ಒರಿಜಿನಲ್ ಅಲ್ವೇ ಅಲ್ಲ, ಆಪಲ್ ಏರ್ಪೋರ್ಟ್ಸ್ ಈ ತರ ಬರೋದೇ ಇಲ್ಲ, ಮತ್ತೆ ಇದು ಫಸ್ಟ್ ಸೆಕೆಂಡ್ ಕಾಪಿನೂ ಅಲ್ಲ, ಥರ್ಡ್ ಇಲ್ಲ ಫೋರ್ತ್ ಕಾಪಿ ಅಂತ ಹೇಳಿದ್ರು. ಸೊ ನೋಡಿದ್ರಲ್ಲ, ಇವಾಗ ಮಾಲ್ಗ್ ಬಂದು ಇದನ್ನ ಜಸ್ಟ್ ತೋರಿಸಿದಷ್ಟೇ, ಅವರು ಚೆಕ್ ಕೂಡ ಮಾಡಿಲ್ಲ. ಏನ್ ಹೇಳಿರ್ಬೋದು ಹೇಳಿ, ಇದು ಫಸ್ಟ್ ಕಾಪಿ ಕೂಡ ಅಲ್ವಂತೆ, ಥರ್ಡ್ ಫೋರ್ತ್ ಕಾಪಿ ಸರ್ ಇದು ಅಂತ ಹೇಳ್ತಿದ್ದಾರೆ. ಜಸ್ಟ್ ಅವರು ಒಳಗಡೆ ಓಪನ್ ಕೂಡ ಮಾಡಿಲ್ಲ. ಇದ್ರಲ್ಲೇ ಗೊತ್ತಾಗೋಯ್ತು ಅವ್ರಿಗೆ. ಇಲ್ಲಿ ಮತ್ತೆ ಇಲ್ಲಿ ಇದೆಯಲ್ಲ, ಇದು ಒರಿಜಿನಲ್ ಅಲ್ಲ ಇದು. ಸೊ ಇದು ಒರಿಜಿನಲ್ ಅಲ್ಲ, ಈ ಸ್ಟಿಕ್ಕರ್ ಅಲ್ಲೇ ಗೊತ್ತಾಗೋಯ್ತು ಅವ್ರಿಗೆ. ಜಸ್ಟ್ ಹಿಂಗ್ ಅಂದ್ರು, ಸ್ಟಿಕ್ಕರ್ ಅಲ್ಲೇ ಗೊತ್ತಾಯ್ತು. ಮತ್ತೆ ಅವರು ಒರಿಜಿನಲ್ ಬಾಕ್ಸ್ ಕೊಟ್ರು ಸುಮ್ನೆ ಜಸ್ಟ್ ಹೋಲ್ಡ್ ಮಾಡಕ್ಕೆ. ಹೋಲ್ಡ್ ಮಾಡಿದಾಗ ಗೊತ್ತಾಯ್ತು ಅದ್ರ ವೆಯ್ಟೇಜ್ ಮತ್ತೆ ಅದ್ರ ಪ್ಯಾಕಿಂಗ್ ಆಗಿರ್ಬೋದು. ನಾವ್ ಈ ಪ್ಯಾಕಿಂಗ್ ನೋಡೇ ಇದೇ ಚೆನ್ನಾಗಿದೆ ಅನ್ಕೊಂಡ್ವಿ, ಬಟ್ ಇದು ಒರಿಜಿನಲ್ ಅಲ್ವಂತೆ. ಥರ್ಡ್ ಇಲ್ಲ ಫೋರ್ತ್ ಕಾಪಿ ಅಂತೆ. ನಾವು ಅನ್ಲಕ್ಕಿ, ನಾವು ಫಸ್ಟ್ ಕಾಪಿ ಕೂಡ ತಗೊಂಡಿಲ್ಲ, ಫೋರ್ತ್ ಕಾಪಿ ತಗೊಂಡಿದೀವಿ, ಥರ್ಡ್ ಫೋರ್ತ್ ಕಾಪಿನ. ಮತ್ತೆ ಇನ್ನೊಂದ್ ಏನಂದ್ರು ಅಂದ್ರೆ ಅವರು, ಕರೆಕ್ಟ್, ಇಲ್ಲಿ ಸ್ಟಿಕ್ಕರ್ ಇಲ್ಲಿ ಪಕ್ಕನೆ ಸೀರಿಯಲ್ ನಂಬರ್ ಬರುತ್ತೆ. ಅಂದ್ರೆ ಆಪಲ್ದು ಏರ್ಪಾಡ್ಸ್ ಸೀರಿಯಲ್ ನಂಬರ್ ಬರುತ್ತೆ. ಆ ನಂಬರ್ ನ ಅವರು ಸಿಸ್ಟಮ್ ಅಲ್ಲಿ ಹಾಕಿದ ತಕ್ಷಣ ಜನರೇಟ್ ಮಾಡ್ಬಿಡುತ್ತೆ, ಅದು ಒರಿಜಿನಲ್ ಅದ್ರದ್ದು ಸೀರೀಸ್ ಅಂತ ಇರುತ್ತೆ. ಅದನ್ನ ಹಾಕಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಈ ಪ್ಯಾಕಿಂಗ್ ವೈಸ್ ಅಷ್ಟೇ, ಇದ್ರಲ್ಲೂ ಗೊತ್ತಾಗೋಯ್ತು ಅವ್ರಿಗೆ. ಈ ತರ ಎಲ್ಲ ಕೊಡೋದೇ ಇಲ್ವಂತೆ, ತುಂಬಾ ಪ್ರೊಫೆಷನಲ್ ಆಗಿ ಕೊಡ್ತಾರಂತೆ ಆಪಲ್ಸ್ ಅಲ್ಲಿ. ಇದು ಅಂತೆ, ಈ ಕ್ವಾಲಿಟಿ ನೋಡ್ಬಿಟ್ಟು ಯಾವ್ದೋ ಶೀಟ್ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಶೀಟ್, ಇದು ಆಕ್ಚುಲಿ ಇದು ಒರಿಜಿನಲ್ ಅಲ್ಲ, ಇದು ಶೀಟ್, ಇದು ವೇಸ್ಟ್ ಶೀಟ್. ಆಮೇಲೆ ಇದನ್ನ ನೋಡಿದ್ರು ಹೇಳ್ಬಿಟ್ರು ಇಷ್ಟೊಂದು ಲೈಟ್ ವೇಟ್ ಇದೆ, ಇದ್ರ ಒಳಗಡೆ ಏನು ಇಲ್ಲ. ಸೊ ಒರಿಜಿನಲ್ ಅಲ್ವೇ ಅಲ್ಲ, ಯಾಕಂದ್ರೆ ಒರಿಜಿನಲ್ ಬಂದ್ಬಿಟ್ಟು ಸೆನ್ಸರ್ ಬರುತ್ತೆ, ಮತ್ತೆ ವೆಯ್ಟ್ ಇರುತ್ತೆ. ವೆಯ್ಟ್ ಇದು ತುಂಬಾ ವೆಯ್ಟ್ಲೆಸ್, ಇದು ವೆಯ್ಟ್ ಇಲ್ಲ, ಇದೆ ಹೇಳ್ಬೇಕಂದ್ರೆ ವೆಯ್ಟ್ ಇಲ್ಲ. ಇನ್ನೂ ಪ್ರೂಫ್ ಬೇಕಂದ್ರೆ ನಾನು ಅದನ್ನ ಮನೆಗೆ ತಗೊಂಡೋಗಿ ಅವತ್ ನೈಟೇ ಚಾರ್ಜಿಂಗ್ ಹಾಕ್ದೆ. ಅಂದ್ರೆ ಮಾರ್ನಿಂಗ್ ಇಂದ ಯೂಸ್ ಮಾಡಿದೆ, ಚಾರ್ಜಿಂಗ್ ಖಾಲಿ ಆಯ್ತು. ಚಾರ್ಜಿಂಗ್ ಹಾಕೋಣ ಅಂತ ಹಿಂಗ್ ಆನ್ ಮಾಡಿದೆ ಆ ವೈರ್ ನ, ನೀವು ನೋಡ್ಬೋದು ಚಾರ್ಜಿಂಗು ಆಗ್ತಾ ಇಲ್ಲ, ಲೈಟು ಬರ್ತಾ ಇಲ್ಲ. ಅವಾಗ್ಲೇ ಗೊತ್ತಾಯ್ತು ಹೊಗೆ ಆಯ್ತು. ಅದಾದ್ಮೇಲೆ ಇನ್ನೇನು ಹೋಯ್ತು, ಗೊತ್ತಿತ್ತು ಹೆಂಗಿದ್ರು ಇದು ಲೋಕಲ್ ಹೋಗುತ್ತೆ ಅಂತ ಗೊತ್ತಿತ್ತಲ್ಲ ಅನ್ಬಿಟ್ಟು ಇದನ್ನ ಒಳಗಡೆ ಏನಿದೆ ನೋಡ್ಬೇಕು ಅನ್ಬಿಟ್ಟು ಇದನ್ನ ನಾನೇ ಹೊಡೆದಾಕ್ದಾಗ ಓಪನ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು ಏನಿದೆ ಅಂದ್ರೆ ಮ್ಯಾಗ್ನೆಟ್ ಹಾಕಿದ್ದಾರೆ. ಏನಕ್ಕೆ ಇದು ವೆಯ್ಟ್ ಅನಿಸ್ತಿತ್ತು ನಮ್ಗೆ ಅಂದ್ರೆ, ಈ ತರ ಮ್ಯಾಗ್ನೆಟ್ ಹಾಕಿದ್ದಾರೆ ಇದ್ರ ಒಳಗಡೆ. ನೋಡಿ ನೀವಿಲ್ಲಿ ನೋಡ್ಬೋದು ಹೆಂಗಿದೆ ಮ್ಯಾಗ್ನೆಟ್ ಅಂತ. ಫುಲ್ಲು ಅಂದ್ರೆ ಇದರಿಂದನೇ ವೆಯ್ಟ್ ಬರ್ತಾ ಇದ್ದಿದ್ದು, ಅಂಟ್ಕೊಳ್ಳುತ್ತೆ ಮ್ಯಾಗ್ನೆಟ್. ಇದು ಒಂದೇ ಇರೋದು ಇದ್ರ ಒಳಗಡೆ, ಇನ್ನೇನು ಇಲ್ಲ. ಇದು ಹಾಕಿರೋದಕ್ಕೇನೆ ಅದು ನಮ್ಗೆ ವೆಯ್ಟ್ ಅನಿಸ್ತಾ ಇದ್ದಿದ್ದು. ಹೆಂಗಿದೆ ಯಪ್ಪ. ಇಲ್ಲೊಂದ್ ಸಣ್ಣ ಬ್ಯಾಟ್ರಿ ತರ ಇದೆ, ವೈರ್ ಇದೆ, ಒಂದ್ ಸಣ್ಣ ಬೋರ್ಡ್ ಇದೆ ಅಷ್ಟೇ, ಇನ್ನೇನು ಇಲ್ಲ. ಇದು ವೆಯ್ಟ್ ಇರಲ್ವಲ್ಲ, ಅದಕ್ಕೋಸ್ಕರನೇ ಅವರು ಮ್ಯಾಗ್ನೆಟ್ ಹಾಕಿರ್ತಾರೆ. ಅವಾಗ ವೆಯ್ಟ್ ಬರ್ಲಿ, ಗೊತ್ತಾಗ್ಲಿ, ಅಟ್ಲೀಸ್ಟ್ ಸೇಲ್ಸ್ ಆಗ್ಲಿ ಅಂತ. ಸೂಪರ್ ಆಗಿದೆ, ಆಪಲ್ ಏರ್ಬಡ್ಸ್ ತರಾನೇ ಇದೆ. ಆಪಲ್ ಏರ್ಬಡ್ಸ್ ಫೀಲ್ ಮಾತ್ರ ಸಖತ್ತಾಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಗೆ ಇದು ಗೊತ್ತಿಲ್ಲದೆ ತಗೊಂಡಿದ್ದಲ್ಲ, ನಮಗ್ ಗೊತ್ತಿತ್ತು ಇದು ಪಕ್ಕ ಒರಿಜಿನಲ್ ಇರಲ್ಲ ಅಂತ. ನಾವು ತಗೊಂಡಿದ್ದೇನಕ್ಕೆ ಪ್ರೂವ್ ಮಾಡ್ಬೇಕಾಗಿತ್ತು ಇದು ಒರಿಜಿನಲ್ ಅಲ್ಲ ಅಂತ. ಆಪಲ್ ಸೆಂಟರ್ ಗೆ ಹೋಗಿ ಪ್ರೂವ್ ಮಾಡ್ಬೇಕಾಗಿತ್ತು, ಅದಕ್ಕೆ ತಗೊಂಡ್ವಿ. ಸೊ ನೀವು ಕೂಡ ಎಲ್ಲೇ ಆಗಿರ್ಬೋದು, ಈ ತರ ಆಪಲ್ ಏರ್ಪೋರ್ಟ್ಸ್ ಆಗಿರ್ಬೋದು, ಆಪಲ್ ಕೊಡ್ತೀವಿ ಒರಿಜಿನಲ್ ತಗೊಳ್ಳಿ ಅಂದ್ರೆ, ವಾಚ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆಪಲ್ ಪ್ರಾಡಕ್ಟ್ಸ್ ಶೋರೂಮ್ ಅಲ್ಲೇ ತಗೊಳ್ಳಿ. ಅಲ್ಲಿ ಕೊಡ್ತಾರೆ ನಿಮ್ಗೆ. ಅಲ್ಲಿ ಸೀರಿಯಲ್ ನಂಬರ್ ಆಗಿರ್ಬೋದು, ಗ್ಯಾರಂಟಿ, ವಾರಂಟಿ ಎಲ್ಲ ಕೊಡ್ತಾರೆ. ಇದ್ರಲ್ಲೆಲ್ಲ ಗ್ಯಾರಂಟಿ ವಾರಂಟಿ ಎಲ್ಲ ಏನು ಇರಲ್ಲ. ಮತ್ತೆ ಇದು ಒರಿಜಿನಲ್ ಆಗಿರಲ್ಲ, ಲೋಕಲ್ ಆಗಿರುತ್ತೆ. ಸೊ ಯಾರು ಕೂಡ ಈ ತರದಕ್ಕೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ತಗೊಳಂಗಿದ್ರೆ ಒರಿಜಿನಲ್ ಆಪಲ್ ಶೋರೂಮ್ ಅಲ್ಲೇ ತಗೊಳ್ಳಿ ಅಂತ ಹೇಳ್ತಾ, ಇದು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಮಸ್ತೆ.